ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲಕ್ಕೆ ಕಾಲಿಟ್ಟಿದ್ದೇವೆ. ಆಗಮನ ಕಾಲ ಭರವಸೆಯ ಕಾಲ. ಕ್ರಿಸ್ತ ಜಯಂತಿಯನ್ನು ನಿರೀಕ್ಷಿಸುವುದರೊಂದಿಗೆ ಪ್ರಭುವಿನ ಅಂತಿಮ ಬರುವಿಕೆಗೆ ಕಾಯುವ ಕಾಲ. ಕ್ರೈಸ್ತರಿಗೆ ಕ್ರಿಸ್ತ ಜಯಂತಿಯ ಮುನ್ನ ಬರುವ 4 ವಾರಗಳೇ ಈ ಆಗಮನ ಕಾಲ. ಇದರಲ್ಲಿ ಮೊದಲ 2 ಭಾನುವಾರಗಳು ಪ್ರಭುವಿನ ಅಂತಿಮ ಆಗಮನದ ಬಗ್ಗೆ ಸೂಚನೆ ನೀಡಿದರೆ, ಇನ್ನು ಕೊನೆಯ 2 ಭಾನುವಾರಗಳು ಕ್ರಿಸ್ತ ಜಯಂತಿಯ ಆಗಮನದ ಬಗ್ಗೆ ಹೇಳುತ್ತವೆ. ಆಂಗ್ಲ ಭಾಷೆಯಲ್ಲಿ ಆಗಮನವನ್ನು ಅಡ್ವೆಂಟ್ ಎಂದು ಕರೆಯುತ್ತಾರೆ. ಅಡ್ವೆಂಟ್ ಎಂದರೆ ಕಮಿಂಗ್ ಆರ್ ಅರೈವಲ್ ಎಂದು ಅರ್ಥ. ಕ್ರೈಸ್ತರಿಗೆ ಆಗಮನ ಕಾಲವು ತಪಸ್ಸು ಕಾಲದಂತೆಯೇ ಮಹತ್ವವಾದುದು. ತಪಸ್ಸು ಕಾಲ ಪುನರುತ್ಥಾನಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ಕರೆ ನೀಡಿದರೆ, ಆಗಮನ ಕಾಲವು ಪ್ರಭುವಿನ ಪುನರಾಗಮನದ ನಿರೀಕ್ಷೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ತಪಸ್ಸು ಕಾಲವು ಧ್ಯಾನ, ಉಪವಾಸ, ತ್ಯಾಗ, ಸೇವೆ, ಪಶ್ಚಾತ್ತಾಪದ ಕಾಲವಾದರೆ, ಆಗಮನ ಕಾಲವು ಕ್ರಿಸ್ತ ಬರುವುದರ ಒಳಗೆ ನಮ್ಮ ಬದುಕಿನ ಅಂಕುಡೊಂಕನ್ನು ಸರಿಪಡಿಸಿಕೊಂಡು ಸಿದ್ಧರಾಗುವ ಕಾಲ. ಈ ಆಗಮನ ಕಾಲದ ಕೇಂದ್ರ ಬಿಂದು ಅಥವಾ ಪ್ರಮುಖ ಆಕರ್ಷಣೆ ಕ್ರಿಸ್ತ ಜಯಂತಿಯ ಆಚರಣೆ. ಈ ಆಗಮನ ಕಾಲದ ಎಲ್ಲ ವಾಚನಗಳು ನಮ್ಮನ್ನು ಕ್ರಿಸ್ತನ 2ನೆಯ ಬರುವಿಕೆಯ ಬಗ್ಗೆ, ಪಾಪಗಳ ತೀರ್ಪಿನ ಬಗ್ಗೆ, ನಿತ್ಯ ಜೀವದ ಭರವಸೆಯ ಬಗ್ಗೆ ತಿಳಿಸುತ್ತವೆ. ಕೆಲವೊಮ್ಮೆ ಈ ವಾಚನಗಳು ನಮ್ಮನ್ನು ಗೊಂದಲಕ್ಕೆ ಈಡು ಮಾಡಬಹುದು ಅಥವಾ ಗಾಬರಿಗೊಳಿಸುವಂತಿರಬಹುದು. ಆದರೆ ಗೊಂದಲಕ್ಕೀಡಾಗುವ, ಗಾಬರಿಗೊಳ್ಳುವ ಅವಶ್ಯಕತೆ ಇಲ್ಲ. ಪ್ರಭುವಿನ ಮಾರ್ಗವನ್ನು ಅನುಸರಿಸುತ್ತಾ, ಅವರ ತತ್ವಗಳ ಪ್ರಕಾರ ಜೀವಿಸುತ್ತಾ, ಅವರ ಸಂದೇಶ ಸಾರುತ್ತಾ, ಅವರ ನಿರೀಕ್ಷೆಯಲ್ಲಿ ಜೀವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರಿಯರೇ, ಆಗಮನ ಕಾಲವು ಪ್ರಭುವಿಗಾಗಿ ಭರವಸೆಯಿಂದ ಕಾಯುವ ಕಾಲ. ಹತಾಶರಾಗಿ ಕಾಯುವ ಕಾಲವಲ್ಲ. ಇದು ಒಂದು ಫಲದಾಯಕ ಕಾಯುವಿಕೆ. ಅಡ್ವೆಂಟ್ ಇಸ್ ಎ ಫ್ರೂಟ್ಫುಲ್ ವೇಟಿಂಗ್. ಗರ್ಭಿಣಿ ಸ್ತ್ರೀಯು ತನ್ನ ಕಂದಮ್ಮನನ್ನು ನೋಡುವುದಕ್ಕೆ ಹಾತೊರೆಯುವ ಕಾಲದಂತೆ. ಹಾಗಾಗಿ ಗೊಂದಲ ಮತ್ತು ಗಾಬರಿಯ ಅವಶ್ಯಕತೆ ಇಲ್ಲ. ಆಗಮನ ಕಾಲ ಎಂದಾಗ 2 ವಿಷಯಗಳು ನಮ್ಮ ಮನಸ್ಸಿಗೆ ಬರಬೇಕು. ಮೊದಲನೆಯದು, ಇದು ಕ್ರಿಸ್ತ ಜಯಂತಿಗೆ ಸಿದ್ಧತೆಯ ಕಾಲ. 2ನೆಯದು, ಹೊಸ ಪೂಜಾವಿಧಿಗೆ ವರ್ಷದ ಪ್ರಾರಂಭದ ದಿನ ಎಂಬುದು. ಧರ್ಮಸಭೆಯ ಪೂಜಾವಿಧಿ ಪ್ರಾರಂಭವಾಗುವುದು ಆಗಮನ ಕಾಲದ ಮೊದಲನೇ ಭಾನುವಾರದಿಂದ ಹಾಗೂ ಕೊನೆಯಾಗುವುದು ಕ್ರಿಸ್ತರಾಜರ ಹಬ್ಬದೊಂದಿಗೆ. ಪ್ರಿಯರೇ, ಈ ಆಗಮನ ಕಾಲದಲ್ಲಿ ಬಲಿಪೀಠದ ವಸ್ತ್ರಗಳು, ಗುರುಗಳು ಧರಿಸುವ ವಸ್ತ್ರ, ಪೀಠದ ಮುಂಭಾಗದಲ್ಲಿಡುವ ಆಗಮನ ಗುಚ್ಛ, ಅಡ್ವೆಂಟ್ ರೀತ್, ಇವುಗಳಿಗೆ ತನ್ನದೇ ಆದ ವೈಶಿಷ್ಟ್ಯತೆಗಿದೆ ಹಾಗೂ ಅರ್ಥವಿದೆ. ಬಲಿಪೀಠದ ಹಾಗೂ ಗುರುಗಳು ಧರಿಸುವ ವಸ್ತ್ರ ನೇರಳೆ ಬಣ್ಣದ್ದು, ಪರ್ಪಲ್ ಇಸ್ ಅ ಸಿಂಬಲ್ ಆಫ್ ಪೇಷನ್ಸ್, ಫಾಸ್ಟಿಂಗ್ ಅಂಡ್ ರಾಯಲ್ಟಿ ಟು ವೆಲ್ಕಮ್. ನೇರಳೆ ಬಣ್ಣವು ಮನಪರಿವರ್ತನೆಯ, ಉಪವಾಸ, ತಾಳ್ಮೆ ಹಾಗೂ ಬರುವ ರಾಜರನ್ನ ಸ್ವೀಕರಿಸುವ ಘನತೆಯ ಪ್ರತೀಕವಾಗಿದೆ. ತಪಸ್ಸು ಕಾಲದಲ್ಲೂ ಈ ನೇರಳೆ ಬಣ್ಣವನ್ನು ಉಪಯೋಗಿಸುತ್ತೇವೆ. ಹಾಗಾಗಿ ಇದು ಕಷ್ಟ, ಯಾತನೆಯ ಸಂಕೇತವೂ ಹೌದು. ಇದು ಕ್ರಿಸ್ತನ ಸಾವು ಮತ್ತು ಮರಣದ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ಹಾಗಾಗಿ ಕ್ರಿಸ್ತನ ಜನನವನ್ನು, ಮನುಷ್ಯಾವತಾರವನ್ನು, ಇನ್ಕಾರ್ನೇಷನ್, ಕ್ರಿಸ್ತನ ಶಿಲುಬೆ ಮರಣದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಇದು ತಿಳಿಸುತ್ತೆ. ಪ್ರಿಯರೇ, ಇಂದು ಅನೇಕ ದೇವಾಲಯಗಳಲ್ಲಿ ನಾವು ಆಗಮನ ಗುಚ್ಛವನ್ನು, ಅಡ್ವೆಂಟ್ ರೀತನ್ನು ನೋಡುತ್ತೇವೆ. ಹೂ, ಎಲೆ, ಶೃಂಗಾರದ ಈ ವೃತ್ತಾಕಾರದ ಗುಚ್ಛವು 5 ಮೇಣದ ಬತ್ತಿಗಳಿಂದ ಅಲಂಕೃತವಾಗಿರುತ್ತದೆ. 3 ನೇರಳೆ ಬಣ್ಣದ್ದು, 1 ಗುಲಾಬಿ ಬಣ್ಣದ್ದು ಮತ್ತು ಇನ್ನೊಂದು ಬಿಳಿ ಬಣ್ಣದ್ದು. ವಾರಕ್ಕೆ 1 ಮೇಣದ ಬತ್ತಿಯನ್ನು ಉರಿಸಲಾಗುವುದು. ಇದು ಬೆಳಕಿನ ಹಾದಿ ಮತ್ತು ನಮ್ಮ ಬದುಕಿನ ವಿಶ್ವಾಸದ ಹಾದಿಯನ್ನು ಸೂಚಿಸುತ್ತದೆ. ವೃತ್ತಾಕಾರವು ಶಾಶ್ವತತೆಯ, ಅನಂತತೆಯ ಸಂಕೇತವಾಗಿದೆ. ಹೂ ಮತ್ತು ಎಲೆಯು ಭರವಸೆಯ, ನವೀಕರಣದ,
ಪುನರ್ಜೀವನದ ಸಂಕೇತವಾಗಿದೆ. 5 ಮೇಣದ ಬತ್ತಿಯು ಕ್ರಿಸ್ತನೇ ಜಗಜ್ಯೋತಿ ಎಂಬುದರ ಸಂಕೇತವಾಗಿದೆ. ಹುತ್ತದಲ್ಲಿ ಇರುವ 4 ಮೇಣದ ಬತ್ತಿಗಳು 4 ವಾರವನ್ನು ಸೂಚಿಸುತ್ತೆ, ಅಥವಾ ಕಡೆಯ ಪ್ರವಾದಿ ಮಲಾಕಿ ಪ್ರವಾದಿಯಿಂದ ಕ್ರಿಸ್ತನ ಕಾಲದ ತನಕ ಇರುವ 400 ವರ್ಷಗಳನ್ನು ಇದು ಪ್ರತಿನಿಧಿಸುತ್ತೆ ಪ್ರಿಯರೇ. ಹಾಗಾಗಿ ಇಂದು ನಾವು ಮೊದಲನೆಯ ಮೇಣದ ಬತ್ತಿಯನ್ನು ಉರಿಸುತ್ತೇವೆ. ನೇರಳೆ ಬಣ್ಣದ್ದು. ಇದು ಪ್ರವಾದನೆಯ ಮೇಣದ ಬತ್ತಿ, ಪ್ರಾಫಿಟ್ಸ್ ಕ್ಯಾಂಡಲ್. ಜೆಸ್ಸಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಅದರ ಬೇರಿನಿಂದ ಫಲಿಸುವುದೊಂದು ತಳಿರು. ಯೆಶಾಯನ ಗ್ರಂಥ ಅಧ್ಯಾಯ 11 ವಾಕ್ಯ 1-5. ಪ್ರವಾದಿಗಳ ಪ್ರವಾದನೆ ಪ್ರಭು ಕ್ರಿಸ್ತರಲ್ಲಿ ಪೂರ್ಣವಾಯಿತು ಎಂಬುದನ್ನು ಇದು ನಮಗೆ ತಿಳಿಸುತ್ತೆ. ಎರಡನೆಯ ಮೇಣದ ಬತ್ತಿ ನೇರಳೆ ಬಣ್ಣದ್ದು. ಇದು ಬೆತ್ಲೆಹೇಮಿನ ಮೇಣದ ಬತ್ತಿ, ಬೆತ್ಲೆಹೇಮ್ ಕ್ಯಾಂಡಲ್. ಆಧ್ಯಾತ್ಮಿಕ ಸಿದ್ಧತೆಯನ್ನ ಇದು ನೆನಪಿಸುತ್ತದೆ. ಹೀಬ್ರು ಭಾಷೆಯಲ್ಲಿ ಬೆತ್ಲೆಹೇಮ್ ಎಂದರೆ ರೊಟ್ಟಿಯ ಮನೆ ಎಂದು ಅರ್ಥ. ರೊಟ್ಟಿಯ ಮನೆಯಲ್ಲಿ ಜನಿಸಿದ ಕ್ರಿಸ್ತ ನಮ್ಮ ಆಧ್ಯಾತ್ಮಿಕ ರೊಟ್ಟಿಯಾದರು. ಈ ರೊಟ್ಟಿಯನ್ನ ಭುಜಿಸಲು ನಮ್ಮಲ್ಲಿ ಇರಬೇಕಾದ ಸಿದ್ಧತೆಯನ್ನ ಇದು ನೆನಪಿಸುತ್ತದೆ. ಮೂರನೆಯ ಮೇಣದ ಬತ್ತಿ ಗುಲಾಬಿ ಬಣ್ಣದ್ದು, ಶೆಪರ್ಡ್ಸ್ ಕ್ಯಾಂಡಲ್. ಇದು ಕುರುಬರ ಮೇಣದ ಬತ್ತಿ ಅಥವಾ ಸಂತೋಷದ ಸಂಕೇತವಾಗಿದೆ. ದೇವದೂತರು ಕುರುಬರಿಗೆ ತಂದ ಸಂದೇಶವನ್ನು ಇದು ನೆನಪಿಸುತ್ತದೆ. ನಾಲ್ಕನೇ ಮೇಣದ ಬತ್ತಿ ನೇರಳೆ ಬಣ್ಣದ್ದು, ಏಂಜಲ್ಸ್ ಕ್ಯಾಂಡಲ್. ದೇವದೂತರ ಮೇಣದ ಬತ್ತಿಯನ್ನು ಸೂಚಿಸುತ್ತೆ. ಇದು ಶಾಂತಿಯ ಸಂಕೇತವಾಗಿದೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ದೇವದೂತರು ಹಾಡಿದ ಹಾಡನ್ನು ಇದು ನೆನಪಿಸುತ್ತೆ ಪ್ರಿಯರೇ. 5ನೇ ಮೇಣದ ಬತ್ತಿ ಅದು ಬಿಳಿ ಬಣ್ಣದ್ದು, ಪ್ರಭು ಕ್ರಿಸ್ತರನ್ನ ಇದು ಸೂಚಿಸುತ್ತೆ. ಪಾಪದ ಬಂಧನದಲ್ಲಿದ್ದ ನಮ್ಮನ್ನ ರಕ್ಷಿಸಲು ಕ್ರಿಸ್ತ ಈ ಜಗಕ್ಕೆ ಬಂದರು ಎಂಬುದನ್ನು ಇದು ತೋರಿಸುತ್ತೆ. ಯೇಸು ಕ್ರಿಸ್ತರೇ ಜಗತ್ತಿನ ಜ್ಯೋತಿ ಎಂಬ ಸಂದೇಶವನ್ನ ಇದು ಸಾರುತ್ತೆ ಪ್ರಿಯರೇ. ಹಾಗಾಗಿ ಈ ಎಲ್ಲ ವಿಶೇಷತೆಗಳಿಂದ ಯೇಸುವಿನ ಬರುವಿಕೆಗೆ ಕಾಯುವ ಕಾಲವೇ ಈ ಆಗಮನ ಕಾಲ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಯೆರೆಮೀಯ ಪ್ರವಾದಿಯ ಗ್ರಂಥದಿಂದ ಆಲಿಸುತ್ತೇವೆ. ಯೆರೆಮೀಯನ ಗ್ರಂಥ ಅಧ್ಯಾಯ 33 ವಾಕ್ಯ 14-16 ತನಕ. ಪ್ರಿಯರೇ, ಇಸ್ರಾಯೇಲರ ಇಡೀ ಬದುಕು ನಿರೀಕ್ಷೆಯ ಬದುಕಾಗಿತ್ತು. ಇಂದಿಗೂ ಇಸ್ರಾಯೇಲರಲ್ಲಿ ಅದೇ ನಿರೀಕ್ಷೆ ಇದೆ. ಪ್ರತಿಯೊಬ್ಬ ಪ್ರವಾದಿಯ ಕರ್ತವ್ಯ ಕೂಡ ಇದೇ ಆಗಿತ್ತು. ದೇವರ ವಚನ ನೆನಪಿಸಿ ಅವರಲ್ಲಿನ ನಿರೀಕ್ಷೆಗೆ ಭರವಸೆಯನ್ನು ತುಂಬುವುದು. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ಥೆಸಲೋನಿಯವರಿಗೆ ಬರೆದ ಪತ್ರದಿಂದ ಆಲಿಸುತ್ತೇವೆ. ಅಧ್ಯಾಯ 3 ವಾಕ್ಯಗಳು 12. ಮನುಷ್ಯನ ಪ್ರೀತಿ ದೇವರ ಮೇಲಿನ ನಂಬಿಕೆಯನ್ನು ದೃಢಪಡಿಸುತ್ತೆ. ನಿಮ್ಮ ಮೇಲಿನ ನಮ್ಮ ಪ್ರೀತಿಯನ್ನು ದೇವರು ಹೆಚ್ಚಿಸಲಿ ಎನ್ನುತ್ತಾರೆ ಸಂತ ಪೌಲ. ಮನುಷ್ಯ ಪ್ರೀತಿಯ ಮೂಲಕ ದೈವ ಪ್ರೀತಿಯನ್ನು ಜನರಿಗೆ ನೀಡುತ್ತಾರೆ. ಮತ್ತು ಜನರಲ್ಲಿ ಇದ್ದ ನಂಬಿಕೆ ಯೇಸುವಿನ ಶೀಘ್ರ ಪುನರಾಗಮವನ್ನು ನಿರೀಕ್ಷಿಸುತ್ತಿದ್ದ ಪೌಲ ಅದಕ್ಕಾಗಿ ಕ್ರೈಸ್ತ ಮಂದೆಯನ್ನು ಸಿದ್ಧಗೊಳಿಸುವ ಕಾರ್ಯಕ್ಕೆ ಮುಂದಾಗುವುದನ್ನು ನಾವು ಆಲಿಸುತ್ತೇವೆ. ಎಚ್ಚರವಾಗಿ ಪ್ರಭುವಿಗಾಗಿ ಕಾಯುವುದೆಂದರೆ ಪರಿಶುದ್ಧರಾಗಿರುವುದು ಎಂದು ನುಡಿಯುತ್ತಾನೆ ಸಂತ ಪೌಲ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಸಂತ ಲೂಕರ ಶುಭ ಸಂದೇಶ ಅಧ್ಯಾಯ 21 ಆಲಿಸುತ್ತೇವೆ. ಪ್ರಭುವಿನ 2ನೆಯ ಆಗಮನದ ಬಗ್ಗೆ ಕ್ರಿಸ್ತನ ಕಾಲದಲ್ಲಿ ನಂತರ ಪ್ರಥಮ ಕ್ರೈಸ್ತರಲ್ಲಿ ಒಂದು ತೀವ್ರವಾದ ಕಲ್ಪನೆ ಇತ್ತು. ಯೌವನನ ಶುಭ ಸಂದೇಶದಲ್ಲೇ ಈ ಉಲ್ಲೇಖ ಇದೆ. ಯೇಸುವಿನ ಆಪ್ತ ಶಿಷ್ಯನ ಬಗ್ಗೆ ಪೇತ್ರ, ಪ್ರಭು ಇವನ ವಿಷಯವೇನು ಎಂದಾಗ, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂದು ನನ್ನ ಬಯಕೆ ಎಂದು ಯೇಸು ಉತ್ತರ ನೀಡುತ್ತಾರೆ. ಇದರಿಂದ ಯೇಸುವಿನ 2ನೆಯ ಆಗಮನ ಶೀಘ್ರವಾಗಿ ಬರುವುದೆಂದು ಪ್ರಥಮ ಕ್ರೈಸ್ತರು ನಂಬಿದ್ದರು. ಸಂತ ಪೌಲನಂತೂ ಉಳಿದಿರುವ ಕಾಲವು ಕೊಂಚ ಮಾತ್ರ, ಸ್ವಲ್ಪ ದಿನ ಮಾತ್ರ. ಆದ್ದರಿಂದ ಮದುವೆಯಾಗದವರೋ ಎಂಬಂತೆ ನಡೆದುಕೊಳ್ಳಲಿ ಎನ್ನುತ್ತಾನೆ. ಪ್ರಥಮ ಕ್ರೈಸ್ತರ ಈ ನಂಬಿಕೆ ಅಷ್ಟು ತೀಕ್ಷ್ಣವಾಗಿಲ್ಲದಿದ್ದರೂ ಇಂದಿಗೂ ಮುಂದುವರಿಯುತ್ತಲೇ ಬಂದಿದೆ. ಧರ್ಮಸಭೆಯ ಆಚರಣೆಗಳು ನಮ್ಮನ್ನು ಮತ್ತೆ ಮತ್ತೆ ಇದರ ನೆನಪಿನಲ್ಲಿ ಕರೆದುಕೊಂಡು ಹೋಗುತ್ತೆ. ಪ್ರಿಯರೇ,
ಎರಡನೆಯ ಆಗಮನ, ಕ್ರಿಸ್ತನ ಬರುವಿಕೆ ಯಾವಾಗ ಎಂಬುದು ಯಾರಿಗೂ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಆದರೆ ಪ್ರತಿ ದಿನ ಕ್ರಿಸ್ತ ಸಂಸ್ಕಾರದ ರೂಪದಲ್ಲಿ ನಮ್ಮ ಮಧ್ಯೆ ಬರುತ್ತಾರೆ. ಅದನ್ನು ನಾವು ಮರೆಯಬಾರದು. ಯೇಸುಸ್ವಾಮಿ ತಾವೇ ದೇವರ ಕುಮಾರ ಎಂದಷ್ಟೇ ಹೇಳದೆ ನಾನು ಬಿಡುಗಡೆಯ ವಕ್ತಾರ ಎಂದಲೂ ಹೇಳಿದರು. ಶೋಷಿತ, ಬಂಧಿತ, ಕಂಗೆಟ್ಟಿದ ಜನರಿಗೆ ಹೊಸ ಬದುಕನ್ನು ಕಟ್ಟಿಕೊಡಲು ನಾನು ಬಂದಿದ್ದೇನೆ ಎಂದು ನುಡಿದರು. ಮಾನವನ ಉದ್ಧಾರದ ಈ ಹೋರಾಟದಲ್ಲಿ ಮಾನವನಾಗಿಯೇ ತಾನು ಜಯಶಾಲಿಯಾಗುವೆನೆಂದು ನಂಬಿದ್ದರು. ಜಯದ ಯುಗ ಹೇಗಿರುತ್ತದೆ ಎಂದು ಹಲವು ರೂಪಕಗಳಲ್ಲಿ ಯೇಸು ಹೇಳುತ್ತಾರೆ. ಇಂದಿನ ಶುಭ ಸಂದೇಶ ಕೂಡ ಅಂತಹ ಒಂದು ರೂಪಕ. ಇದು ನಾಳೆ ಆಗಬಹುದು, ಆಗದಿರಬಹುದು, ಆದರೆ ನಮ್ಮ ಪಾಲಿಗೆ ದೇವರ ಹೊಸ ಸಾಮ್ರಾಜ್ಯ ಬರುವುದಂತೂ ಸತ್ಯ. ಈ ಶುಭ ಸಂದೇಶದ ಮೊದಲ ಸಂದೇಶ ಇದು. ಇದರ ಜೊತೆಗೆ ಮತ್ತೊಂದು ವಿಷಯವೂ ಇದೆ ಪ್ರಿಯರೇ. ಈ ಸಾಮ್ರಾಜ್ಯ ಬಂದಾಗ ನಮ್ಮ ಪಾತ್ರವೇನು? ನಾವು ಹೇಗಿರಬೇಕು? ಈ ಸಾಮ್ರಾಜ್ಯಕ್ಕೆ ನಮ್ಮ ಕೊಡುಗೆ ಏನು? ನಮ್ಮ ಸಿದ್ಧತೆ ಎಂಥದ್ದು? ಈ ಎಲ್ಲ ಪ್ರಶ್ನೆಗಳನ್ನು ಯೇಸು ಇಂದು ನಮ್ಮ ಮುಂದಿಡುತ್ತಾರೆ. ಯೇಸು ಬಳಸುವ ಪದಗಳನ್ನು ಗಮನಿಸೋಣ. ತಲೆ ಎತ್ತಿ ನಿಲ್ಲಿರಿ. ತಲೆ ಎತ್ತಿ ನೆಟ್ಟಗೆ ಎದೆಯುಬ್ಬಿಸಿ ನಿಲ್ಲುವವರು ಯಾರು? ಸತ್ಯವಂತರು, ಪ್ರಾಮಾಣಿಕರು, ಯಾರಿಗೂ ಅಂಜದವರು, ಒಳಗೆ ಹುಳುಕಿಲ್ಲದವರು. ಇಂಥವರನ್ನು ಆ ದಿನ ಉರಿಲಂತೆ ಸಿಕ್ಕಿಸುವುದಿಲ್ಲ. ಅವರು ಅಂಜಿಕೆಯಿಂದ ಎದೆಗುಂದುವುದೂ ಇಲ್ಲ. ಹಾಗಾಗಿ ಆಗಿರುವವರು ಪ್ರಾರ್ಥನೆ ಮಾಡುತ್ತಲೇ ಆ ದಿನಕ್ಕಾಗಿ ಕಾಯುತ್ತಾರೆ. ಪ್ರಿಯರೇ, ಪಾಪಿಗಳಿಗೆ, ದುಷ್ಟರಿಗೆ ಕೊನೆಯ ದಿನ ಅಂಜಿಕೆ ಇರುತ್ತೆ. ಆದರೆ ಪ್ರಾಮಾಣಿಕರಿಗೆ ಪ್ರಭುವಿನ ಬರುವಿಕೆ ಭಯವನ್ನು ಹುಟ್ಟಿಸುವುದಿಲ್ಲ. ಹಾಗಾಗಿ ಈ ಆಗಮನ ಕಾಲದಲ್ಲಿ ಎಚ್ಚರವಾಗಿರೋಣ. ಎಚ್ಚರವಾಗಿರುವುದೆಂದರೆ ದೇವರ ಸೇವೆಯಲ್ಲಿ ತೊಡಗಿಕೊಳ್ಳುವುದು. ಎಚ್ಚರವಾಗಿರುವುದೆಂದರೆ ದೇವರ ಆಜ್ಞೆಗಳನ್ನು ಪಾಲಿಸುವುದು. ಎಚ್ಚರವಾಗಿರುವುದೆಂದರೆ ಪಾಪಕ್ಕೆ ಮತ್ತು ಸ್ವಾರ್ಥಕ್ಕೆ ಕರಗುತ್ತಾ ಪ್ರೀತಿಗೆ ಮತ್ತು ಶಾಶ್ವತ ಜೀವನಕ್ಕೆ ಬೆಳಗುವುದು. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.